ಕಣ್ಣು ತುಂಬಿದೆ. ರಾಘವೇಂದ್ರ ರಾಘವೇಂದ್ರ ನಮ್ಮ ಜೀವ ನಿಮ್ಮದು. ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಾರ ಗುರುಗಳ ದರ್ಶನಕ್ಕೆ ಕಾಲ್ನಡಿಗೆನಲ್ಲೇ ಹೋಗ್ಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂಡಿದ್ದೆ. ಹಾಗೆ ಪ್ರತಿ ವರ್ಷ ಎಕ್ಸಾಮ್ಗಿನ ಮುಂಚೆ ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ಗುರುಗಳ ಕೃಪೆಗೋಸ್ಕರ ನಮ್ಮ ರಾಯರಿಗೂ ಹಾಗೆ ಸಾಯಿ ಬಾಬಂಗೂ ಹೋಗೋದು ರೂಢಿ. ಅದೇ ರೀತಿ ಈ ವರ್ಷನೂ ಹೋಗೋಣ ಅಂತ ಹೇಳಿ ಡಿಸೈಡ್ ಆಯ್ತು. ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ಗುರುವಾರದ ಮಿನಿ ಲಾಗ್ ಆಗಿರುತ್ತೆ. ಇನ್ನು ನಾವು 8 ಕಿಲೋಮೀಟರ್ ಕಾಲ್ನಡಿಗೆ ನಡಿಬೇಕು ಅಂತಾನೆ ಅನ್ಕೊಂಡಿದ್ದು. ಮಕ್ಕಳನ್ನ ಎತ್ಕೊಂಡು 1-2 ಕಿಲೋಮೀಟರ್ ಆಯ್ತು ಅಂತ ಅನ್ಸುತ್ತೆ. ಸರ್ ಮಾತ್ರ ಗಾಡಿನಲ್ಲೇ ಬಂದಿದ್ದು. ನಾನ್ ಕಾಲ್ನಡಿಗೆ ನಡಿಬೇಕು ಅಂತ ಅಂದಿದ್ದಕ್ಕೆ ನನ್ನ ಸ್ಟೂಡೆಂಟ್ಸ್ ಕೂಡ ನನ್ನ ಜೊತೆ ನಡ್ಕೊಂಡೇ ಬಂದ್ರು. ಈಗ ಮಾಡೋ, ನಾನು ಆನ್ ಮಾಡಕ್ಕಿಂತ ಮುಂಚೆನೆ ಹೇಳ್ಬಿಟ್ಟೆ. ಬನ್ನಿ ಗೈಸ್, ಹೊರಗಡೆ ಹೋಗೋಣ ಈಗ. ಮಾಡ್ತವ್ರಲ್ಲ ನನ್ ಮುತ್ತುಗಳು ಎಲ್ಲಾಗಿದ್ರು ಅವಾಗ ಬಂದ್ರಿ ನೀವು. ಅವ್ರಿಗೆ ಏನಂದ್ರೆ ಅದೇ ಚಿಂತೆ ನೋಡಿ, ಬೆಕ್ ತೋರಿಸ್ತಾವನ್ನ ಬರ್ತಿದ್ದಂಗೇನೆ. ಯಾವ ವಾರವನ್ನಾದ್ರೂ ಹೋಗ್ಲಿ ಇಲ್ಲಿ ತುಂಬಾನೇ ಜನ ಇರ್ತಾರೆ. ಆದ್ರೆ ನಾವು ಮಾರ್ನಿಂಗ್ ಬಂದಿದ್ರಿಂದ ತುಂಬಾ ಜನ ಏನಿರ್ಲಿಲ್ಲ. ಇದೊಂಥರ ಒಳ್ಳೆ ಎಕ್ಸ್ಪೀರಿಯನ್ಸೇ ಆಗಿತ್ತು ನಮಗೆ. 8 ಕಿಲೋಮೀಟರ್ ಅಷ್ಟೇ ಇದ್ದಿದ್ರಿಂದ ನಡೆದಂಗೂ ಕೂಡ ಏನು ಅನ್ನಿಸ್ಲಿಲ್ಲ. ಇನ್ನು ಪ್ರತಿ ವರ್ಷ ನಾವು ಎಕ್ಸಾಮ್ಗಿಂತ ಮುಂಚೆ ಮಕ್ಕಳು ಹಾಲ್ ಟಿಕೆಟ್ ಬರ್ತಿದ್ದ ಹಾಗೇನೆ ನಾವು ಫಸ್ಟ್ ಬರೋದೇ ರಾಯರಿಗೆ. ಅವ್ರ ಕೃಪೆ ನಮ್ಮ ಮೇಲೆ, ನಮ್ಮ ಮಕ್ಕಳ ಮೇಲೆ ಯಾವಾಗ್ಲೂ ಇರುತ್ತೆ ಅಂತ ನಂಬಿರೋರು ನಾವು. ಹಾಲ್ ಟಿಕೆಟ್ ನ ಅವ್ರ ಮುಂದೆ ಇಟ್ಟು ಹಾಗೆ ತುಪ್ಪದ ಆರತಿ ಮಾಡಿ ಅವರ ಆಶೀರ್ವಾದ ಪಡ್ಕೋತೀವಿ. ಹಾಗೆ ಪ್ರತಿ ವರ್ಷ ಏನು ಕಾಲ್ನಡಿಗೆನಲ್ಲಿ ಬರಲ್ಲ. ಈ ವರ್ಷ ರಾಯರು ಕೃಪೆ, ಅವರೇ ನಮ್ಮನ್ನ ಆ ರೀತಿ ಕರ್ಸ್ಕೊಂಡಿದ್ದಾರೆ ಅಂತ ಅನ್ಕೊಂಡೆ. ಇನ್ನು ಈ ಕ್ಷೇತ್ರದಲ್ಲೇ ಶ್ರೀವಲ್ಲಿ ಕಲ್ಪವಲ್ಲಿ ಅಮ್ಮನವರ ದೇವಸ್ಥಾನನೂ ಕೂಡ ಇದೆ. ಅಲ್ಲಿ ಕೂಡ ದರ್ಶನ ಮಾಡ್ಕೊಂಡು ಬಂದ್ವಿ. ಇನ್ನು ನಾವು ಹೋಗಿದ್ದು ಏಕಾದಶಿ ಆಗಿದ್ರಿಂದ ಎಲ್ಲೂ ಕೂಡ ಅಲಂಕಾರ ಇಲ್ಲ, ಹಾಗೆ ಪ್ರಸಾದನೂ ಕೂಡ ಇರ್ಲಿಲ್ಲ. ನಮಗೆ ಬೇರೆ ದಿನ ಪ್ಲಾನ್ ಮಾಡೋಷ್ಟು ಕೂಡ ಸಮಯ ಇರ್ಲಿಲ್ಲ. ಮಕ್ಕಳಿಗೆ ಆಲ್ರೆಡಿ ಎಕ್ಸಾಮ್ ಸ್ಟಾರ್ಟ್ ಆಗೋದಿತ್ತು. ಆ ದಿನನೇ ಕಂಫರ್ಟಬಲ್ ಆಗಿತ್ತು. ಅವತ್ ಬಂದಿದ್ದ ದಿನ ಜಾಸ್ತಿ ಜನ ಇಲ್ದಿದ್ರಿಂದ ಮೆಡಿಟೇಷನ್, ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೂ ಕೂಡ ಅನುಕೂಲ ಆಯ್ತು. ಹಾಗೆ ಒಂದು ಸೆಲ್ಫಿ ತಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಸಾಯಿಬಾಬಾ ಟೆಂಪಲ್ಗೂ ಕೂಡ ಹೋದ್ವಿ. ಇನ್ನು ಯಾವ ಮಕ್ಕಳಿಗೆಲ್ಲ ನಡೆಯೋದಕ್ಕಾಗಲ್ಲ, ಯಾಕಂದ್ರೆ ಎಲ್ಲಾ ಮಕ್ಕಳಿಗೂ ಒಂದೇ ತರ ಆರೋಗ್ಯ ಇರಲ್ಲ ಅಲ್ವಾ. ಆ ಮಕ್ಕಳೆಲ್ಲ 2 ವೀಲರ್ ಅಲ್ಲಿ ಬಂದಿದ್ರು. ಈ ಸಾಯಿಬಾಬಾ ಟೆಂಪಲ್ ಅಲ್ಲಿ ಏನ್ ವಿಶೇಷ ಅಂದ್ರೆ ಹರಕೆ ಕಂಬಗಳು ಅಂತ ಇರುತ್ತೆ. ತುಪ್ಪದ ಆರತಿ ಸೇವೆ ಆದ್ಮೇಲೆ ಮಕ್ಕಳ ಹತ್ರ ಹರಕೆ ಕಂಬದಲ್ಲಿ ಹರಕೆ ಕೂಡ ಕಟ್ಟಿಸ್ತೀವಿ. ಹಾಗೆ ಇವತ್ತಿನ ಮಿನಿ ಲಾಗ್ ಇದಾಗಿತ್ತು. ನೆಕ್ಸ್ಟ್ ಲಾಗ್ ಅಲ್ಲಿ ಸಿಗೋಣವಾ? ಅಲ್ಲಿವರೆಗೂ ಬಾಯ್.